ಸೊ ನಮ್ಗೆಲ್ಲಾನು ಗೊತ್ತಿರಬೇಕು, ಎಲ್ಲಾ ಫ್ಯಾಕ್ಟ್ಸ್ ನಾವು ಓದಿ ತಿಳ್ಕೊಂಡಿರಬೇಕು ಅಂತೇನಿಲ್ಲ. ಸೊ ವಾಟ್ ಬೇಸಿಕ್ ಕನ್ಸೆಪ್ಟ್ಸ್ ನಮ್ಗೆ ಗೊತ್ತಿರುತ್ತೆ. ದಟ್ಸ್ ವೈ ವಿ ಎಂಫಸೈಸ್ ಟು ರೀಡ್ NCERT ಫ್ರಮ್ 6th ಸ್ಟ್ಯಾಂಡರ್ಡ್ ಟು 12th ಸ್ಟ್ಯಾಂಡರ್ಡ್. ಎಷ್ಟೋ ಜನ 6th ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ವರೆಗೂ NCERT ಓದೋ ಅವಶ್ಯಕತೆ ಇಲ್ಲ. 11th and 12th ಸ್ಟ್ಯಾಂಡರ್ಡ್ ಓದಿದ್ರೆ ಸಾಕು. ಸೊ 11th and 12th ಸ್ಟ್ಯಾಂಡರ್ಡ್ ಓದಬೇಕು, 11th and 12th. ಬಟ್ ಈ ಮಾರ್ಷ್ ಅಂದ್ರೇನು, ಸ್ವಾಂಪ್ ಅಂದ್ರೇನು, ಪೀಟ್ ಲ್ಯಾಂಡ್ ಅಂದ್ರೇನು, ಸೊ ಇದ್ರದ್ದೆಲ್ಲ ಬೇಸಿಕ್ ಡೆಫಿನಿಷನ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಲೋವರ್ ಲೆವೆಲ್ NCERT, ದಟ್ ಈಸ್ 6th, 7th and 8th NCERT, 9th NCERT ನಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ ವಿತ್ ಎಕ್ಸಾಂಪಲ್. ಸೊ ಅದನ್ನು ನೀವು ರಿಪೀಟೆಡ್ ಆಗಿ ರಿವಿಷನ್ ಮಾಡೋದ್ರಿಂದ ಈ ರೀತಿ ಕ್ವಶನ್ನ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು, ರೈಟ್. ಸೊ ದೆನ್ ಕಮಿಂಗ್ ಟು ದಿ ಕ್ವಶನ್ ನಂಬರ್ 6. ಸೊ ಹಿಯರ್ ದೇ ಹ್ಯಾವ್ ಗಿವನ್ ilmenite and rutile abundantly available in certain coastal tracts of India are rich sources of which one of the following? So this question is from economic and research geography. So this question, it is directly taken from current affairs. But during the exam I also was not aware, ನಾನು ಓದಿದಿನ ಇಲ್ವ ಅಂತ ನನಗೂ ಗೊತ್ತಿರಲಿಲ್ಲ. ಸೊ ಇದಕ್ಕೆ ಯಾವ ರೀತಿ ಎಕ್ಸಾಮ್ ಅಲ್ಲಿ ನಾನು ಆನ್ಸರ್ ಮಾಡಿದೆ, ಬೇಸ್ಡ್ ಆನ್ ಗಟ್ ಫೀಲಿಂಗ್ ಆ್ಯಂಡ್ ಕಾಮನ್ ಸೆನ್ಸ್. ಸೊ ದಟ್ ಹೌ ನಾನು ಯಾವ ರೀತಿ ಆನ್ಸರ್ ಮಾಡಿದೆ ಅಂತ ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಹಿಯರ್ ilmenite and rutile are abundantly available in certain coastal tracts of India are rich sources of which one of the following? ಸೊ ಯಾವುದ್ರ ಸೋರ್ಸ್ ಅಂತ ಕೇಳ್ತಿದ್ದಾರೆ. ಅಲ್ಯೂಮಿನಿಯಮ್, ಕಾಪರ್, ಐರನ್, ಟೈಟಾನಿಯಮ್. ಸೊ ವಿ ನೋ ದ್ಯಾಟ್ ಫಾರ್ ಅಲ್ಯೂಮಿನಿಯಮ್ ವಾಟ್ ಆರ್ ದ ಓರ್ಸ್? hematite, magnetite, so hematite, magnetite, then lignite, ಈ ತರ ಬೇರೆ ಬೇರೆ ರಿಸೋರ್ಸ್ ಇದೆ. ದೆನ್ ಫಾರ್ ಅಲ್ಯೂಮಿನಿಯಂ ವಿ ನೋ ಬಾಕ್ಸೈಟ್, ದೆನ್ ಕಾಪರ್, ಚಾಲ್ಕೋಪೈರೇಟ್ ಅಂತ ಓದಿರ್ತೀವಿ NCERT ಅಲ್ಲಿ, ಕ್ಯೂಪರೈಟ್ ಅಂತ ಓದಿರ್ತೀವಿ. ಸೊ ಆಲ್ ಆಫ್ ಎ ಸಡನ್ UPSC it will not ask question on any of these conventional metals or ores. ಕೇಳ್ತಾ ಇದೆ ಎಕ್ಸಾಮ್ ಅಲ್ಲಿ ಅಂತಂದ್ರೆ ಏನೋ ಒಂದು ಉದ್ದೇಶ ಇರುತ್ತೆ. ಸೊ ಏನು ಉದ್ದೇಶ ಎಕ್ಸಾಮ್ ಅಲ್ಲಿ ಥಿಂಕ್ ಮಾಡಿದಾಗ, ಕ್ರಿಟಿಕಲ್ ಮಿನರಲ್ಸ್ ರಿಪೀಟೆಡ್ ಆಗಿ ನ್ಯೂಸಲ್ಲಿ ಇದೆ. ಸೊ ಕ್ರಿಟಿಕಲ್ ಮಿನರಲ್ಸ್ ನ್ಯೂಸಲ್ಲಿ ಇದೆ ಅಂತಂದರೆ ಇಂಡಿಯಾನು ಏನು ಮಾಡ್ತಿರುತ್ತೆ, ಎಕ್ಸ್ಪ್ಲೋರ್ ಮಾಡ್ತಿರುತ್ತೆ ಇಂಡಿಯಾದ ಯಾವ ಭಾಗದಲ್ಲಿ ಯಾವ ಊರಲ್ಲಿ ಕ್ರಿಟಿಕಲ್ ಮಿನರಲ್ ಇರುತ್ತೆ ಅಂತ. ಸೊ ಇವಾಗ ಎಕ್ಸ್ಪ್ಲೋರ್ ಮಾಡ್ತಿದೆ ಅಂತಂತಂದರೆ, ಸೊ ಈ 4ರಲ್ಲಿ ಯಾವುದು ಕ್ರಿಟಿಕಲ್ ಮಿನರಲ್? ಟೈಟಾನಿಯಮ್ ಈಸ್ ಅ ಕ್ರಿಟಿಕಲ್ ಮಿನರಲ್. ಸೊ ಐ ನ್ಯೂ ದ್ಯಾಟ್ ಟೈಟಾನಿಯಮ್ ಈಸ್ ಒನ್ ಆಫ್ ದಿ ಕ್ರಿಟಿಕಲ್ ಮಿನರಲ್. ಸೊ ಎಲ್ರಿಗೂ ಗೊತ್ತಿರುತ್ತೆ. ಸೊ ಯಾರೆಲ್ಲ ಕರೆಂಟ್ ಅಫೇರ್ಸ್ ಓದಿರ್ತೀರಾ ಅಥವಾ PYQ ಕ್ವಶನ್ ಸಾಲ್ವ್ ಮಾಡಿರ್ತೀರಾ ಅಥವಾ ನ್ಯೂಸ್ ಪೇಪರ್ ಓದಿರ್ತೀರಾ, ಟೈಟಾನಿಯಮ್ ಈಸ್ ಒನ್ ಆಫ್ ದಿ ಕ್ರಿಟಿಕಲ್ ಮಿನರಲ್ ಅಂತ ನಿಮ್ಗೆ ಗೊತ್ತಿರುತ್ತೆ. ಸೊ ಇವಾಗ ಎಕ್ಸಾಮಲ್ಲಿ ಕೇಳಿದೆ ಅಂತಂದರೆ ಕನ್ವೆನ್ಷನಲ್ ಮೆಟಲ್ಸ್ ಮೇಲೆ ಕೇಳಕ್ಕೆ ಹೋಗಲ್ಲ. ಸೊ ಕ್ರಿಟಿಕಲ್ ಮಿನರಲ್, ಸೊ ಇಟ್ ಈಸ್ ಇನ್ ನ್ಯೂಸ್ ಬಿಕಾಸ್ ಆಫ್ ಸ್ಟ್ರಾಟಜಿಕ್ ಡಿಫೆನ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಡಸ್ಟ್ರಿ ಅಪ್ಲಿಕೇಶನ್. ಸೊ ಟೈಟಾನಿಯಂ ಮೇಲೇ ಕೇಳಿರಬಹುದು. ಸೊ ಬಿಕಾಸ್ ಐ ಹ್ಯಾವ್ ನೋವೇರ್ ಸ್ಟಡಿಡ್ ilmenite and rutile in connection with iron, copper or aluminum in any of the NCERT. So I am left with titanium. ಸೊ ಟೈಟಾನಿಯಂ ಮೇಲೆ ಕೇಳಿದರೆ ಬಿಕಾಸ್ ಇಟ್ ಈಸ್ ಅ ಕ್ರಿಟಿಕಲ್ ಮಿನರಲ್, ಸೊ ಅದ್ರ ಮೇಲೇ ಕೇಳಿರಬಹುದು ಅಂತ ಗೆಸ್ ಮಾಡಿ ಹಾಕಿದೆ. ಸೊ ದ್ಯಾಟ್ ಬಿಕಮ್ ಕರೆಕ್ಟ್ ಆನ್ಸರ್. ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಡಿ, ಟೈಟಾನಿಯಂ. ಸೋರ್ಸ್ ಫಾರ್ ದಿಸ್ ಕ್ವಶನ್ ಈಸ್ ಕರೆಂಟ್ ಅಫೇರ್ಸ್. ಸೊ ಕರೆಂಟ್ ಅಫೇರ್ಸಿಂದ ನಾವು ಇದನ್ನು ತಿಳ್ಕೋಬೇಕು. ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನ್ ಓದಬೇಕು, ಡೈಲಿ ರಿಲೀಜಿಯಸ್ ಆಗಿ ನ್ಯೂಸ್ ಪೇಪರ್ ಓದಬೇಕು, ರೈಟ್. ಸೊ ilmenite FeTiO3, rutile TiO2 are the principal ore of titanium. These minerals occur as heavy mineral placers in coastal sand deposits. ಸೊ ಇಂಡಿಯಾದಲ್ಲಿ ಎಲ್ಲೆಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ ilmenite and rutile ಅಂತ ನಾವು ನೋಡ್ತಾ ಹೋದರೆ, ಮೇಜರ್ ಪ್ಲೇಸರ್ ಡೆಪಾಸಿಟ್ಸ್ ಅಲಾಂಗ್ ದಿ ಕೋಸ್ಟಲ್ ಏರಿಯಾ ಆಫ್ ಕೇರಳ, ತಮಿಳ್ನಾಡು, ಒಡಿಶಾ ಆ್ಯಂಡ್ ಆಂಧ್ರ ಪ್ರದೇಶ್. ಸೊ ಈ ಕೋಸ್ಟಲ್ ರೀಜನಲ್ಲಿ ಸೊ ವಿ ಕ್ಯಾನ್ ಮೇಜರ್ ಡೆಪಾಸಿಟ್ಸ್ ಆಫ್ ilmenite and rutile occurs, which are the source for titanium. ಸೊ 2023 ನಲ್ಲಿ ಗೌರ್ಮೆಂಟ್ ಏನು ಮಾಡುತ್ತೆ, ಕ್ರಿಟಿಕಲ್ ಮಿನರಲ್ಸ್ ಯಾವುದು ಅಂತ ನೋಟಿಫೈ ಮಾಡುತ್ತೆ. ಸೊ ದೇ ಹ್ಯಾವ್ ಮೇಜರ್ ಅಪ್ಲಿಕೇಶನ್ ಇನ್ ಸ್ಟ್ರಾಟಜಿಕ್ ಡಿಫೆನ್ಸ್ ಆ್ಯಂಡ್ ಏರೋಸ್ಪೇಸ್ ಅಪ್ಲಿಕೇಶನ್. ಸೊ ದೇ ಆರ್ ಮೇನ್ಲಿ ಯೂಸ್ಡ್ ಇನ್ ವೇರ್ ಟೈಟಾನಿಯಂ, ಇಟ್ ಈಸ್ ಮೇನ್ಲಿ ಯೂಸ್ಡ್ ಇನ್ ಹೈ ಸ್ಟ್ರೆಂಗ್ತ್ ಅಲಾಯ್, ಪಿಗ್ಮೆಂಟ್ಸ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ರಿನ್ಯೂಯಬಲ್ ಟೆಕ್ನಾಲಜಿನಲ್ಲಿ ಯೂಸ್ ಮಾಡ್ತಾರೆ.
ಲಾಕ್ಡೌನ್ ಆದಾಗ ಏನಾಗಿತ್ತು, ಸಪ್ಲೈ ಚೈನ್ ವಲ್ನರಬಿಲಿಟಿ ಆಗಿತ್ತು. ಸೊ ಇದರಿಂದ ಏನಾಗುತ್ತೆ, ಸೊ ಸಪ್ಲೈ ಚೈನ್ ವಲ್ನರಬಿಲಿಟಿ ಕ್ರಿಯೇಟ್ ಆದಾಗ ಎಸ್ಪೆಷಲಿ ಕೋವಿಡ್ ಟೈಮ್ ಲಾಕ್ಡೌನಲ್ಲಿ ಇಂಡಿಯಾ ವಾಸ್ ಅನ್ಏಬಲ್ ಟು ಇಂಪೋರ್ಟ್ ಟೈಟಾನಿಯಂ ಆರ್ ಓರ್ಸ್ ರಿಲೇಟೆಡ್ ಟು ಟೈಟಾನಿಯಂ. ಆ ಟೈಮಲ್ಲಿ ಇಂಡಿಯಾ ಏನು ಮಾಡ್ತು, ಇಂಡಿಯಾದಲ್ಲಿ ಟೈಟಾನಿಯಂ ಎಲ್ಲಿದೆ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತು. ಸೊ ಇಂಡಿಯಾ ಇಟ್ ಗಾಟ್ ಇಲ್ಮೆನೈಟ್ ಆ್ಯಂಡ್ ರೂಟೈಲ್ ಆಸ್ ಅ ಪ್ಲೇಸರ್ ರಿಸರ್ವ್ಸ್.